ಜೈ ಹಿಂದ್. ಸೊ ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಪೋಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇಂಡಿಯನ್ ಪೋಸ್ಟ್ ಅಲ್ಲಿ ಹಲವಾರು ವೇಕೆನ್ಸಿಗಳು ಬಂದಿದಾವ. ಒಂದು ಭರ್ಜರಿ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಎಲ್ರು ಫಸ್ಟ್ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕೋದು. ಅದ್ ಯಾವ್ದೋ ಪೋಸ್ಟ್ ಇರ್ಲಿ ಏನೇ ಇರ್ಲಿ, ಅಪ್ಲಿಕೇಶನ್ ಅನ್ನ ಹಾಕೋದ್ನ ಕಲೀರಿ. ಆಮೇಲೆ ನಾವು ಡಿಸೈಡ್ ಮಾಡೋಣ ಎಕ್ಸಾಮ್ ಬರಿಬೇಕೋ ಬೇಡೋ. ಒಂದೊಂದ್ಸಾರಿ ಏನಾಗತ್ತಂದ್ರ ಪೋಸ್ಟ್ಗಳು ಚಲೋ ಇರ್ತಾವ, ಕಮ್ಮಿ ಇರ್ತಾವ. ಎಲ್ರು ಥಿಂಕ್ ಮಾಡ್ತಾರೆ ಇಷ್ಟ ಪೋಸ್ಟ್ ಅದಾವ ಬಿಡ, ಹಾಕೋಕ್ ಬರ್ದಿತ್ತೆ ಇಲ್ಲ ಈ ತರ ಏನಂತ ಥಿಂಕ್ ಮಾಡ್ಕೊಂಡ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಂಗಿಲ್ಲ. ಅವಾಗ ಏನಾಗತ್ತ, ಕಾಂಪಿಟೇಷನ್ ಕಮ್ಮಿ ಆಗ್ತೈತಿ. ಕೆಲವು ಜನರಿಗೆ ಗೊತ್ತಾ ಇರಂಗಿಲ್ಲ ಈ ತರ ಎಕ್ಸಾಮ್ಸ್ ಕರೆದಿದಾರ ಅಂತಂದೇಳಿ. ಪ್ರತಿಯೊಂದ್ರ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಇನ್ನೊಂದು ಬಂದೈತಿ ನೋಡ್ರಪ್ಪ, ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ. ಯಾರ ಮಿಲಿಟರಿ ಸೇರಾರ್ದರಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ, ಅದ್ರದ್ದು ಕೂಡ ನಾನು ಹೇಳ್ಕೊಡ್ತೀನಿ. ಎಷ್ಟ್ ಜನ ಹಾಕ್ಬೇಕು ಅನ್ಕೊಂಡ್ರಿ ಹಾಕ್ರಿ. ಇಲ್ಲಿ ನೋಡ್ರಿ, ಇಂಡಿಯನ್ ಪೋಸ್ಟ್ ಬಗ್ಗೆ ನಾವು ಇವಾಗ ನೋಡ್ಕೊಂತ ಹೋಗೋಣ. ಇಂಡಿಯನ್ ಪೋಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಗ್ರಾಮೀಣ್ ಡಾಕ್ ಸೇವಕ್ GDS ಮೇಲೆ ಪೋಸ್ಟ್ ಅನ್ನ ಕರೆದಿದ್ದಾನ. ಟೋಟಲ್ ಆಗಿ 21,413 ಇದಾವ ಟೋಟಲ್ ಇಂಡಿಯಾ ಒಳಗಡೆ. ನಮ್ ಕರ್ನಾಟಕದಲ್ಲಿ ಎಷ್ಟಿದಾವ ಅದನ್ನು ನೋಡೋಣ. 2025 GDS ಅಂತಂದ್ ಹೇಳಿ ಯಾವಾಗ ಸ್ಟಾರ್ಟ್ ಆಗತ್ತ? ಫೆಬ್ರವರಿ 10ನೇ ತಾರೀಕು. ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ. ಆಲ್ರೆಡಿ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಆಗೈತೆ. ಎಷ್ಟು ಅಪ್ಲಿಕೇಶನ್ ಹಾಕಿದಾರನೋ ಗೊತ್ತಿಲ್ಲ. ಸೊ ನೋಡ್ರಿ, ಲಾಸ್ಟ್ ಡೇಟು 3rd ಮಾರ್ಚ್ ಐತೆ. ಏನಂತಂದ್ ಹೇಳಿದ್ರೆ 3rd ಮಾರ್ಚ್, 3ನೇ ತಾರೀಕು ಮಾರ್ಚದಲ್ಲಿ ಲಾಸ್ಟ್ ಐತೆ. ಸಾಮಾನ್ಯ ಅಂದ್ರ ಜನರಲ್ ದವ್ರಿಗೆ, OBC ಅವ್ರಿಗೆ, ಆಮೇಲೆ ಇ ಡಬ್ಲ್ಯೂ ಎಸ್ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು. ಇಲ್ಲಿ ನೋಡ್ರಿ, ಫೀಸ್ ಎಷ್ಟೈತೆ? 100 rupees ಐತೆ. ಹುಡುಗಿರ್ಗೆ ಐತೆ ಇಲ್ಲ ಅಂತ ನೋಡೋಣ. ಸೊ ಜನರಲ್ ದವ್ರಿಗೆ, OBC ಅವ್ರಿಗೆ, ಆಮೇಲೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಫೀಸ್ ಎಷ್ಟೈತೆ ಅಂತಂದ್ರೆ 100 rupees ಐತೆ. SC ST PWD ಇವ್ರಿಗೆ ಏನಂತಂದ್ ಹೇಳಿದ್ರೆ 0 rupees. ನಿಮಗ ಫೀಸ್ ಇರಂಗಿಲ್ಲ. ಸೊ ಜಸ್ಟ್ ಅಪ್ಲಿಕೇಶನ್ ಹಾಕೋದನ್ನ ಟ್ರೈ ಮಾಡ್ರಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು? ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಸೊ ನೋಡ್ರಿ, ಏಜ್ ಕೊಟ್ಟಿದಾನ 18ರಿಂದ 40 ವರ್ಷ. ಏಜ್ ಎಷ್ಟೈತಿ? 18ರಿಂದ 40 ವರ್ಷ ಏಜ್ ಇರಬೇಕು ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ಕೊಟ್ಟಿದಾನ. ಇಲ್ಲಿ ಏನಿರ್ಬೇಕಪ್ಪ? 10ನೇ ತರಗತಿ ಪಾಸ್ ಆಗಿರ್ಬೇಕು. 10th ಪಾಸ್ ಆಗಿದ್ರೆ ಸಾಕು. 10th ಪಾಸ್ ಆಗಿ ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್, ಎಲ್ರಿಗೂ ಕನ್ನಡ ಗೊತ್ತೈತಲ್ಲ, ಎಲ್ರಿಗೂ ಕನ್ನಡ ಲ್ಯಾಂಗ್ವೇಜ್ ಗೊತ್ತೈತೆ, ಮುಗಿದ್ ಹೋಯ್ತಲ್ಲ, ಇನ್ನೇನ್ ಹೋಯ್ತಿ. ಸೊ ಇಲ್ಲ ಬ್ಯಾರೆ ಸರ್ ನಾವು ಬ್ಯಾರೆ ಕಡೆ ಹಾಕಾರಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಹಿಂದಿ, ಆ ರಾಜ್ಯದಲ್ಲಿ ಯಾವ ಭಾಷೆ ಇರಬೇಕು ಅದು ಗೊತ್ತಿದ್ರೆ ಸಾಕು. ನೋಡ್ರಿ, ಎಲ್ಲಿಂದಿದಾವು? ಆಂಧ್ರ ಪ್ರದೇಶ್ ಅಂತಂದ್ ಹೇಳಿ 1215 ಪೋಸ್ಟ್ ಇದಾವ. ಅದಾದ ನಂತರ ನೆಕ್ಸ್ಟ್ 1215 ಪೋಸ್ಟ್ ಗುಜರಾತ್ ಅಲ್ಲಿ ಇದಾವ. ನೆಕ್ಸ್ಟ್ ಕರ್ನಾಟಕದಲ್ಲಿ ನೋಡ್ರಿ 1135 ಇದಾವ. ಕರ್ನಾಟಕದಲ್ಲಿ ಎಷ್ಟಿದಾವ? 1135 ಪೋಸ್ಟ್ಗಳಿದಾವ. ಇದೊಂದು ಬೆಸ್ಟ್ ಅವಕಾಶ. ಎಲ್ಲರೂ 10th ಮಾರ್ಕ್ಸ್ ಎಲ್ಲಾದ್ರೂ ಚಲೋ ಬಂದಿತ್ತು, 10th ಮಾರ್ಕ್ಸ್ ಎಲ್ಲಾದ್ರೂ ನಿಮ್ದು ಬೆಸ್ಟ್ ಸ್ಕೋರ್ ಇತ್ತು ಅಂತಂದ್ ಹೇಳಿದ್ರೆ ಎಲ್ಲಾರು ಏನಂತಂದ್ ಹೇಳಿದ್ರೆ ಈ ಅಪ್ಲಿಕೇಶನ್ ನ ಹಾಕ್ರಿ. ಯಾರ್ದು ಕೂತ್ಕೊಳತ್ತ ಅಷ್ಟೇ. ಕೇರಳದಲ್ಲಿ 1385 ಇದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಯಾವ್ದಿದು? ಮಧ್ಯಪ್ರದೇಶದಲ್ಲಿ 1314 ಇದಾವ. ಅಂದ್ರೆ ನಿಮ್ಗೆ ಆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು. ನಿಮ್ಗೆ ತೆಲುಗು ಗೊತ್ತಿತ್ತು ಅಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಹಾಕರಿದ್ರೆ ಆಂಧ್ರ ಪ್ರದೇಶದಲ್ಲಿ ಹಾಕ್ರಿ. ಅದಾದ ನಂತರ ಮಲಯಾಳಂ ಗೊತ್ತಿದ್ರ ಅಲ್ಲಿ ಹಾಕ್ರಿ. ಕನ್ನಡ ಗೊತ್ತಿದ್ರ ನಮ್ ಕರ್ನಾಟಕದಾಗ ಹಾಕ್ರಿ. ಹಿಂದಿ ಗೊತ್ತಿದ್ರ ಮಧ್ಯಪ್ರದೇಶದಾಗ ಹಾಕ್ರಿ. ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂತಂದ್ ಹೇಳಿದನ, ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿದ್ರ ಸಾಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಏನು ಡೈರೆಕ್ಟ್ ಏನಂತಂದ್ ಹೇಳಿದ್ರೆ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾನ. ನಿಮ್ಮ ಮಾರ್ಕ್ಸ್ ನೋಡ್ಬಿಟ್ಟು, ನಿಮ್ಮ 10th ಪರ್ಸೆಂಟೇಜ್ ನ ನೋಡ್ಬಿಟ್ಟು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾನ. ಮೆರಿಟ್ ಲಿಸ್ಟ್ ಆದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗೀತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನಿರುತ್ತೆ? ಮೆಡಿಕಲ್ ಇರುತ್ತೆ. ಮೆಡಿಕಲ್ದಾಗ ಅಷ್ಟೊಂದೇನಿರಲ್ಲ, ಜಸ್ಟ್ ನೋಡ್ಬಿಡ್ತಾರಷ್ಟೇ. ಸೊ ಮೆಡಿಕಲ್ ಮುಗಿದ ನಂತರ ನಿಮ್ಗೆ ಏನ್ ಬರ್ತೈತಿ? ಆರ್ಡರ್ ಕಾಪಿ ಬರುತ್ತೆ. ನೋಡ್ರಿ, ಸೊ ನಿಮ್ಗೆ ಏನೇನ್ ಬೇಕು ಏನೇನಿಲ್ಲ ಎವ್ರಿಥಿಂಗ್ ಇದ್ರಲ್ಲಿ ಇದಾವ. ಸೊ ಅದಾದ ನಂತರ ನೆಕ್ಸ್ಟ್ ಡೈರೆಕ್ಟ್ ಇಲ್ಲಿ ನೋಡೋಣ, ನೋಟಿಫಿಕೇಶನ್ ಒಳಗಡೆ ನೋಡೋಣ. ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ, ಏಜ್ ಲಿಮಿಟ್ 18 ವರ್ಷ ಮಿನಿಮಮ್ ಇರಬೇಕು, ಮ್ಯಾಕ್ಸಿಮಮ್ 40 ವರ್ಷ ಇರಬೇಕು. ನೀವು ಆರಾಮಾಗಿ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಅದಾದ ನಂತರ SC ST ದವ್ರಿಗೆ ಏನಂತಂದ್ ಹೇಳಿದ್ರೆ 45 ವರ್ಷದವರೆಗೂ, ಅಂದ್ರೆ 5 years ಎಕ್ಸ್ಟೆನ್ಷನ್ ಕೊಟ್ಟಿದ್ದಾನೆ. OBC ಅವ್ರಿಗೆ 3 ವರ್ಷ ಅಂತಂದ್ ಹೇಳಿದ್ರೆ 43 ವರ್ಷ. ಉಳ್ದವ್ರಿಗೆ ಏನಂತಂದ್ ಹೇಳಿದ್ರೆ ಇಲ್ಲ, PW ಅವ್ರಿಗೆ 50 ವರ್ಷದವರೆಗೂ ಹಾಕ್ಬಹುದು. ಅದಾದ ನಂತರ ಇಲ್ಲದಾರ ನೋಡ್ರಿ, ಉಳ್ದದ್ದೆಲ್ಲ ಏನು ಬೇಡ. ಇಷ್ಟೇನಂತಂದ್ ಹೇಳಿ ನೋಡ್ಕೊಂಡಿರ್ಬೇಕು. 10th ಪಾಸ್ ಆಗಿದ್ರೆ ಸಾಕು. ಎಜುಕೇಶನ್ ಕ್ವಾಲಿಫಿಕೇಶನ್ 10th ಪಾಸ್ ಆಗಿದ್ರೆ ಸಾಕು ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ. ಯಾವ್ದಾದ್ರು ಸ್ಟೇಟ್ ಬೋರ್ಡ್ ಅಲ್ಲಿ ಮಾಡ್ರಿ, ಯಾವ್ದ್ರಲ್ಲಿ ಮಾಡ್ರಿ ನಡೀತೈತೆ. ನಿಮ್ಗೆ ಏನೇನ್ ಗೊತ್ತಿರ್ಬೇಕು? ಸರ್, ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರ್ಬೇಕ್ರಿ. ಮೊದ್ಲು ಸೆಲೆಕ್ಷನ್ ಆಗ್ರಿ, ಆಮೇಲೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಒಂದ್ 10 ದಿನ ಯಾರಾದ್ರೂ ಹತ್ರ ಕಂಪ್ಯೂಟರ್ ಸೆಂಟರ್ದಾಗ ಎಲ್ಲಾದ್ರೂ ಹೋಗಿ ನೀವು ವರ್ಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕಂಪ್ಯೂಟರ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಡೈತಿ. ಸೈಕ್ಲಿಂಗ್ ಗೊತ್ತಿರ್ಬೇಕು ಅಂತಂದ್ ಹೇಳಿದಾನೆ, ಅಂದ್ರೆ ಸ್ಕೂಟಿ ಹೊಡಿಯೋದು ಇಲ್ಲ ಯಾವ್ದಾದ್ರು ಹೊಡಿಯೋದು ಗೊತ್ತಿದ್ರೆ ಸಾಕು. ಆಮೇಲೆ ನೀವು ಅಲ್ಲಿ ಹೊಂದ್ಕೊಳ್ಳೋಂಗ್ ಇರ್ಬೇಕು, ಆಯಾ ಪ್ರದೇಶಗಳಲ್ಲಿ ಹೊಂದ್ಕೊಳ್ಳೋಂಗಿದ್ರೆ ಸಾಕು.
ಇಷ್ಟೇನಂತಂದ್ ಹೇಳಿದ್ರ ಅವರು ನಿಮ್ಗ ಕಂಡೀಷನ್ ಅನ್ನ ಕೊಟ್ಟಿದಾರ. ಮನ್ಯಾಗ ಸುಮ್ನ ವೇಸ್ಟ್ ಆಗಿ ಇರೋದಕ್ಕಿಂತನೂ ಅಪ್ಲಿಕೇಶನ್ ಹಾಕಿ ಜಾಬ್ ಮಾಡ್ಕೊಂಡು ಆಮೇಲೆ ಬೇರೆದಕ್ ಟ್ರೈ ಮಾಡಿದ್ರೆ ಬೆಸ್ಟ್. ಏನಪ್ಪಾ ಅಂತಂದ್ ಹೇಳಿದ್ರೆ ಮುಂಜಾನೆ 10 ಗಂಟೆಯಿಂದ 5 ಗಂಟೆ ತನಕ ಜಾಬ್ ಇರುತ್ತೆ, ಜಾಬ್ ಮುಗಿಸ್ಕೊಳ್ದ ಉಳ್ ಟೈಮ್ದಾಗ ಕೆಲಸ ಮಾಡೋದ, ಮನ್ಯಾಗಿನ ಕೆಲಸ ನಡೀತಿತ್ತಿಲ್ಲ. ಆರಾಮಾಗಿ ಏನಂತಂದ್ ಹೇಳಿದ್ರ ಜೀವನ ಸಾಗಿಸ್ಬೋದು. ಎಸ್, ಇದ್ ಬಿಟ್ರೆ ಏನಂತಂದ್ ಹೇಳಿದ್ರ ಅಲ್ಲೇನೋ ಕೊಟ್ಟಿಲ್ಲ, ಇದೆಲ್ಲ ಬ್ಯಾಡ್ ನಮ್ಗ. ನೋಡ್ರಿ, ಮಾರ್ಕ್ ಶೀಟ್ ಏನ್ ಡಾಕ್ಯುಮೆಂಟ್ಸ್ ಏನೇನ್ ಇರ್ಬೇಕಂತಂದ್ ಹೇಳಿ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಂಡಿರ್ಬೇಕು. 2 ಸೆಟ್ ಏನಂತ ಒರಿಜಿನಲ್ 1 ಸೆಟ್ ಇರಬೇಕು. ಅದಾದ ನಂತರ 2 ಸೆಟ್ ಜೆರಾಕ್ಸ್ ಇರಬೇಕು. ಜೆರಾಕ್ಸ್ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಅಂತಂದ್ ಹೇಳಿದ್ರೆ ನಿಮ್ ಅಟೆಸ್ಟೆಡ್ ನೀವೇ ಮಾಡಿರ್ಬೇಕು. ಮಾರ್ಕ್ ಶೀಟ್ಸ್, ಐಡೆಂಟಿಟಿ ಪ್ರೂಫ್ ಯಾವ್ದಾದ್ರು ಆಗಿರ್ಬೋದು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್ ಯಾರಿಗೆ ಅನ್ವಯ ಆಗತ್ತೆ ಅವ್ರಿಗೆ, EWS ಸರ್ಟಿಫಿಕೇಟ್ ಯಾರಿಗೆ ಅನ್ವಯ ಆಗತ್ತೆ ಅವ್ರಿಗೆ, ಟ್ರಾನ್ಸ್ಜೆಂಡರ್ ನೀವೇನಾದ್ರೂ ಟ್ರಾನ್ಸ್ಜೆಂಡರ್ ಇದ್ದು ನೀವು ಅಪ್ಲಿಕೇಶನ್ ಹಾಕಾರಿದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಆ ಸರ್ಟಿಫಿಕೇಟ್ ಇರಬೇಕು. ಡೇಟ್ ಆಫ್ ಬರ್ತ್ ಪ್ರೂಫ್ ಇರಬೇಕು. ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್, ಮೆಡಿಕಲ್ ಆಫೀಸರ್ ಇಂದ ಎಲ್ಲಾದ್ರೂ ಹಾಸ್ಪಿಟಲ್, ಗೌರ್ಮೆಂಟ್ ಇದ್ರಲ್ಲಿ ಅಥವಾ ಗೌರ್ಮೆಂಟ್ ಇದಿರುತ್ತಲ್ಲ ನಿಮ್ನಲ್ಲಿ, ಸರ್ಕಾರಿ ಹಾಸ್ಪಿಟಲ್ ಇರುತ್ತಲ್ಲ ನಿಮ್ಮ ಊರಲ್ಲಿ, ಅವ್ರ ಕಡೆಯಿಂದ ಒಂದು ಮೆಡಿಕಲ್ ಸರ್ಟಿಫಿಕೇಟ್. ಸೊ ಇಷ್ಟಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಸಾಕು, ಇವಷ್ಟ ಡಾಕ್ಯುಮೆಂಟ್ಸ್ ಗಳು ಹತ್ತತಾವ. ಇದು ಬಿಟ್ರೆ ಬೇರೆ ಯಾವ ಡಾಕ್ಯುಮೆಂಟ್ಸ್ ಗಳು ಹತ್ತಂಗಿಲ್ಲ. ಮತ್ತೇನ್ ಕೊಟ್ಟಿದ್ದಾನ, ಮತ್ತೇನು ಕೊಟ್ಟಿಲ್ಲ. ಇಲ್ಲೇನಂತಂದ ಹೇಳಿದ್ರೆ ಕೆಳಗಡೆ ಡಾಕ್ಯುಮೆಂಟ್ಸ್ ಗಳಿದಾವ, ಅವುಗಳನ್ನ ನೋಡ್ಕೋಬಹುದು. ನಿಮ್ಗೆ ಏನಂತಂದ್ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿರ್ತಾನ. ನೋಡ್ರಿ, ನೀವು ಅಪ್ಲಿಕೇಶನ್ ಅನ್ನ ಹಾಕುವಾಗ ನಿಮ್ ಫೋಟೋಗ್ರಾಫ್ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಲೆಸ್ ದನ್ 50 KB. ಅದ್ರ ಸೈಜ್ ಎಷ್ಟಿರ್ಬೇಕು, 50 KB ಅಂತ ಕಡಿಮೆ ಇರಬೇಕು. ಸಿಗ್ನೇಚರ್ JPG ಇದ್ರಲ್ಲಿ ಫಾರ್ಮ್ಯಾಟ್ ಇರಬೇಕು, ಲೆಸ್ ದನ್ 20 KB ಇತ್ತಂತಂದ್ ಹೇಳಿದ್ರೆ ಅಷ್ಟೇ ತಗೋತ. ಇಲ್ಲ ಅಂತಂದ್ ಹೇಳಿದ್ರೆ ಎರರ್ ಕೊಡ್ತೈತೆ ಅದು. ಏನಾದ್ರೂ ಒಂದೇನಂತಂದ್ ಹೇಳಿದ್ರೆ ಎರರ್ ಮೆಸೇಜ್ ಕೊಡ್ತೈತೆ. ಸೊ ಅದಕ್ಕೋಸ್ಕರ ನೀವು ಅದನ್ನ ನೋಡ್ಕೊಂಡು ಹಾಕ್ಬೇಕು, ಯಾರಾದ್ರೂ ಮನೇಲಿ ಹಾಕೋರಿದ್ರಿ ಅಂತಂದ್ ಹೇಳಿದ್ರೆ. ನೋಡ್ರಿ, ನಿಮ್ಗ ಇಲ್ಲಿ ಇವುಗಳನ್ನ ಏನಂತಂದ್ ಹೇಳಿದ್ರೆ ನೀವ ಏನ್ ಮಾಡ್ಕೋಬೇಕು, ಜೆರಾಕ್ಸ್ ತಗೋಬೇಕು. ಜೆರಾಕ್ಸ್ ತಗೊಂಡ್ ಏನಂತಂದ್ ಹೇಳಿದ್ರೆ ಯಾರಿಗಾದ್ರೂ ಯಾರಿಗ ಅನ್ವಯ ಆಗತ್ತ ಅವ್ರಿಗೆ ಮಾತ್ರ, ಯಾರಿಗೆ ಅನ್ವಯ ಆಗತ್ತ ಅವ್ರಿಗೆ ಮಾತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರ. ಸೊ ಇಲ್ಲಿ ನೋಡ್ರಿ, ಫಾರ್ಮ್ಯಾಟ್ ಫಾರ್ SC/ST ಸರ್ಟಿಫಿಕೇಟ್. SC/ST ದವ್ರು ಯಾರ್ಯಾರು ಇದಾರಲ್ಲ ಅವ್ರಿಗೆ ನಿಮ್ಗೆ ಸರ್ಟಿಫಿಕೇಟ್ ಬೇಕು ಅಂತಂದ್ ಹೇಳಿದ್ರೆ ಇದನ್ನ ಜೆರಾಕ್ಸ್ ಹೊಡ್ಕೊಂಡು ಇದ್ರಲ್ಲಿ ಫಿಲ್ ಮಾಡಿ ಇದನ್ನ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನೀವು ಸೈನ್ ಮಾಡಿಸ್ಕೊಂಡಿರ್ಬೇಕು. ಇಲ್ಲಿದಾವ್ ನೋಡ್ರಿ ಎಲ್ಲ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾರ್ಯಾರಿಗೈತ್ ನೋಡ್ರಿ, OBC ಅವ್ರ ಸರ್ಟಿಫಿಕೇಟ್ ಅಂತಂದೈತೆ. ಎಲ್ಲ ಸರ್ಟಿಫಿಕೇಟ್ಸ್ ಗಳನ್ನ ಕೊಟ್ಟಿರ್ತಾರ, ಅವುಗಳನ್ನ ನೋಡ್ಕೊ. ಪ್ರತಿಯೊಂದ್ರಲ್ಲಿ ಕೊಟ್ಟಿರ್ತಾರ, ಪ್ರತಿಯೊಂದ್ರಲ್ಲಿ ಏನಂತಂದ್ ಹೇಳಿದ್ರೆ ಕೊಟ್ಟಿರ್ತಾರ. ಇದು ಡಿಕ್ಲರೇಷನ್ ಫಾರ್ಮ್ಸ್ ಗಳಿದಾವ, ಡಿಕ್ಲರೇಷನ್ ಫಾರ್ಮ್ಸ್ ಗಳು ಇರ್ಬೇಕು. ಇವುಗಳೆಲ್ಲ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಸಿಗತ್ತ. ಜಸ್ಟ್ ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡ್ರಿ. ಇವಾಗ ಮುಂದ ಅಪ್ಲೈ ಮಾಡಿದ ನಂತರ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಾಗ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಬರ್ತಾ ಐತ ಇಂಡಿಯನ್ ನೇವಿ ಒಳಗಡೆ, ಇಂಡಿಯನ್ ನೇವಿ ಒಳಗಡೆ ಆಫೀಸರ್ದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಐತೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ, ಇಂಡಿಯನ್ ಕೋಸ್ಟ್ ಗಾರ್ಡ್, ಇದು ಡಿಫೆನ್ಸ್. ಇಂಡಿಯನ್ ಕೋಸ್ಟ್ ಗಾರ್ಡ್ ಒಳಗಡೆ ನಾವಿಕ್ ಪೋಸ್ಟ್, ಸೋಲ್ಜರ್ ಪೋಸ್ಟ್ ಐತೆ. ಇವೆರಡು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.